ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಸಂಜೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಜೆ ಬಂದು ಸೊಪ್ಪನ್ನು ಕೀಳಾತಿ ನೋಡ್ರಿ. ಪುಂಡಿ ಸೊಪ್ಪು ಎಷ್ಟು ಚೆನ್ನಾಗಾಗೈತೆ ಅಂತೇಳಿ ಪಲ್ಯ ಮಾಡೋಣ ಅಂತೇಳಿ ಭಾಳ ದಿನ ಆಗೈತಿ ತಿಂದಿಲ್ಲ. ಹಾಗಾಗಿ ಸೊಪ್ಪು ಕೀಳ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸಂಜೆ ಬ್ಲಾಗು ಯಾವ ಥರ ಇರುತ್ತೆ ಅಂತೇಳಿ ನೋಡ್ಕೊಂಬರೋಣ. ಇವನು ಆಟ ನೋಡಿಲ್ಲಿ. ಇನ್ನೊಂದು ಇಳಿದೈತಲ್ಲ, ಇನ್ನೊಂದು ಪಿಂಟು ಪಿಂಟು ರೆಸ್ಪಾನ್ಸ್ ಇಲ್ಲ. ಒಂದು ಗಿಡ ಭಾಳ ಹತ್ತಿಗೆ ಒಂದು ಕಿತ್ತಿಡ್ಬೇಕು. ಭಾಳ ಹತ್ತಿ ಅದೊಂದು ನ್ಯಾಚುರಲ್ ಚಂದ. ಚಿಂಟನ್ ತರಿಸ್ಲೆ. ಚಿಂಟು 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 ಆ ಇವನೊಬ್ಬ ಅವನೊಬ್ಬ. ಓಡು 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 ಓಡಿ. ಯಾಕಮ್ಮ ಯಾಕೆ ಕಿತ್ತಿದ್ದೀರಾ? ಬೀಜ ಅಮ್ಮ ಎಲೆ ಕಿತ್ಕ. ಎಲೆ ಕಿತ್ತೀನಿ, ಬಿಡಿಸ್ಕೊ. ಇದು ಕಿತ್ಕೊಂಡಾದ್ಮೇಲೆ ಎಲೆ ಬಿಡಿಸ್ಕೊಳ್ಳೋದು. ಭಾಳ ಹತ್ತಿಗೆವಲ್ಲ, ಅದಕ್ಕೆ ಹಂಗೆ ಆಗ್ತದೆ ಅನ್ಸುತ್ತೆ. ನಮ್ಮ ಗಿಡ ಕಿತ್ತಿನಂದ್ರೆ ಅಮ್ಮ ನಾನು ಕಿತ್ತೀನಿ. ನೀರು ಕರೆಕ್ಟಾಗಿ ಬರ್ಲಾರ್ಕಂದ್ರೆ ಅಮ್ಮಣಿ ನಾನೊಂದು ಕಿತ್ತೀನಿ. ಎಲ್ಲಿದೆ ಕಿತ್ತು ಅಂತ ಕಡೆ ಅಂದ್ರೆ ಎಲ್ಲಿದೆ? ಸೈಡ್ ಬರ್ರಿ. ನಿಮಿಷ ಅಷ್ಟೊಂದು ಖಾಲಿ ಖಾಲಿ ಅಮ್ಮ. ತೀರ ಖಾಲಿ ಖಾಲಿ ಆಗ್ಬೇಕು ನಮ್ಮ. ತೀರ ಖಾಲಿ ಖಾಲಿ ಆಯ್ತು. ಇನ್ನೊಂದಿಷ್ಟು ಕಿತ್ತೈತಿ ನೋಡ್ರಿ. ಹಿಂಗೆ ಅವು ಸ್ವಲ್ಪ ಇದಾಗ್ಯಾವ, ಗುಂಪು ಬ್ಲರ್ ಬ್ಲರ್ ಬರತೈತಿ ಪೂರ್ತಿ. ಹಿಂಗೆ ಟಚ್ ಮಾಡ್ಸರಿ ಹೋಗಿ. ಟಚ್ ಮಾಡಿದ್ರು ಹಂಗೆ. ಹೂವು ಭಾಳ ಹತ್ತಿಗೆ ನೋಡ್ರಿ ಒಂದ್ಕೊಂದು. ಹಂಗಾಗಿ ಅಷ್ಟೊಂದು ಚೆನ್ನಾಗಿ ಬರಲಾಗೈತಿ. ಅದಕ್ಕೆ ಸ್ವಲ್ಪ ಇಂಬು ಮಾಡ್ಕೊತೀನಿ. ಕಿತ್ತೀನಿ ಒಂದು 4 ಗಿಡ ಕಿತ್ಕೊಂಡೆ ಅಂತಂದ್ರೆ. ಅಮ್ಮ ನಾನೊಂದೆರಡು ಕಿತ್ತಿದ್ದೀನಿ ಕೂಡ. ಎಲ್ಲಿದೆ? ಯಾವ್ದು ಕಿತ್ರಿ ಹೇಳ್ರಿ? ಈರುಳ್ಳಿ ಅಮ್ಮ, ಈರುಳ್ಳಿ ಹಾಕಿದ್ದೀವಿ. ಶುಂಠಿ ಎಲ್ಲ ಐತೆ. ಶುಂಠಿ ಒಣಗೋಯ್ತೆ. ಶುಂಠಿ ಅಲ್ಲೈತೆ, ಅಲ್ಲೇ ಐತೆ ಶುಂಠಿ. ಅದು ಒಣಗೋಯ್ತೆ. ಗೊತ್ತಿಲ್ಲ, ಯಾರೋ ಕಿತ್ತಿರ್ಬೋದು. ಚಂದು ಅಣ್ಣನೇ ಹುಲ್ಲು ಅಂದ್ಕೊಂಡು ಕಿತ್ತಿದಾರೇನ. ಈ ಕಡೆ ಇಲ್ಲೊಂಚೂರು ಗುಡ್ಡೆ ಆದಂಗೆ ಅಯ್ಯಾವಲ್ಲ ಇವು. ಹಿಂಗತ್ತೆ ಅದೊಂದು ಪಿಂಟಮ್ಮ, ನಾನು ಶೂ ಕಚ್ಚಬೇಡ ಕಣೆ. ನೋಡಿ ಅವನ್ನ. ಏನು ಫ್ರೆಂಡ್ಸ್, ಒಂದಿಷ್ಟು ಗಿಡ ಕಿತ್ಕೊಂಡು ನೋಡ್ರಿ. ಸ್ವಲ್ಪ ಅಲ್ಲ ಆಲ್ರೆಡಿ ಬಲ್ತ್ಬಿಟ್ಟೈತಿ. ಯಾಕನ್ನ ಗೊತ್ತಿಲ್ಲ. ಫಸ್ಟ್ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಇದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಯಾಕವ ಸೆಕೆಂಡ್ ಟೈಮ್ ಅಲ್ವಾ? ಇದು ಸೆಕೆಂಡ್ ಟೈಮು. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ನೋಡ್ರಿ. ಯಾಕಂತ ಗೊತ್ತಿಲ್ಲ. ಬಲ್ತೈತೆ ನೋಡ್ರಿ. ಆಲ್ರೆಡಿ ಹೂವಾಗಿತ್ತು. ಹಂಗಾಗಿ ಅದಕ್ಕೆ ಇವತ್ತೊಂಚೂರು ಕಿತ್ಕೊಂಡ್ಬಿಡೋಣ ಅಂತೇಳಿ. ಭಾಳ ದಿನ ಆಯಿತು ನಾನು ಪುಂಡಿ ಪಲ್ಯ ಮಾಡೇ ಇಲ್ಲ ನೋಡ್ರಿ. ಹಾಗಾಗಿ ಇಷ್ಟು ಕಿತ್ಕೊಳಕತ್ತೀನಿ. ಕಿತ್ತಿದ್ದೀನಿ ಒಂದಿಷ್ಟು. ಇನ್ನೊಂದಿಷ್ಟು ನೈನಾ ಕಿತ್ತಳಂತ. ಆಕಿನೇ ಕಿತ್ಲಿ ಅಂತ ಸುಮ್ಮಾಗಿ ನೋಡ್ರಿ. ನಮ್ಮದು ಫುಲ್ ಗಾರ್ಡನ್ ಏರಿಯಾ ಫುಲ್ಲು ಚೇಂಜ್ ಆಗಿಬಿಟ್ಟೈತಿ. ತೋರಿಸ್ತೀನಿ ಅಂತ ಹೆಂಗಾಗ್ಯದ ಅಂತೇಳಿ. ಫುಲ್ ಸೂಪರ್ ಆಗೈತಿ.
ನಾನು ವಿಡಿಯೋ ಮಾಡಿರಲಿಲ್ವಲ್ಲ, ಹಂಗಾಗಿ ತೋರ್ಸೋಕೆ ಹೋಗಿರಲಿಲ್ಲ ನಿಮಗೆ. ಒಣಗೋಗ್ಬಿಟ್ಟಿದ್ದಾವೆ ಎಲ್ಲ ಗಿಡ ಹಾಕಿದ್ದು. ಇವತ್ತು ತೋರಿಸ್ತೀನಿ ಫುಲ್ ಹೆಂಗಾಗೈತೆ ಅಂತೇಳಿ. ಫುಲ್ ನೀಟಾಗಿ ಮಾಡಿದ್ದಾರೆ ಎಲ್ಲ ಹುಡುಗರು ಸೇರಿಕೊಂಡು, ನಾವೆಲ್ಲ ಸೇರಿಕೊಂಡು ನೀಟಾಗಿ ಮಾಡಿದ್ದೀವಿ. ಚೆನ್ನಾಗಿ ತೋರಿಸ್ತೀನಿ ಅಂತ ಹೆಂಗೆ ಬಂದೈತೆ ಲುಕ್ಕು ಅಂತೇಳಿ. ಆವಾಗಲೇ ತೋರಿಸಿದ್ದೇನೆ ಚಿನ್ನಿ, ನೀನು ತೋರಿಸ್ತೀನಿ ತಗೊಳ್ಳಿ. ಈ ಕಡೆ ನೀನು ತೋರಿಸಿದ್ರೆ ಚೆನ್ನಾಗಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ ಹೆಂಗೆ ಕುಂದ್ರಾಕ ಒಂದಿಷ್ಟು ಪಾರ್ಕಿಂಗ್ ಥರ ಏರಿಯಾ ಮಾಡಿಕೊಂಡು, ಹಾಗಾದ್ರೆ ಅಕ್ಕಪಕ್ಕ ಎಲ್ಲ ಗಿಡಗಳ, ಅಡಿಕೆ ಗಿಡಗಳು. ಸೌಂಡ್ ತೆಗಿ, ಈಗ ಸದ್ದು ನೀರು ಬಿಡಬೇಡ, ತೆಗಿ. ಸೌಂಡ್ ಬರುತ್ತೆ, ಮಾತಾಡೋಕ್ಕಾಗಲ್ಲ. ಸ್ವಲ್ಪ ಇಟ್ಟಿರ್ತೀವಿ. ಇಲ್ಲಿ ನೋಡ್ರಿ ಹೆಂಗೆ ಮಾಡ್ಯಾನಂತೇಳಿ ಚಂದು. ಈ ಕಡೆ ನಾ ಗಿಡಗಳು ಹಾಕ್ಕೊಂಡಿದ್ದೀನಿ. ಹಿಂಗೆ ಓಡಾಡೋಕೆ ಒಂದಿಷ್ಟು ದಾರಿ ಮಾಡ್ಕೊಂಡಿವಿ, ಎಲ್ಲ ಹುಲ್ಲೆಲ್ಲ ಕಿತ್ಕೊಂಡು. ಇಲ್ಲಿ ಕುಂದ್ರಾಕ ಒಂಚೂರು ಕೂತ್ಕೊಳ್ಳೋಕೆ ಇದು ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಎಲ್ಲ ಗಿಡಗಳನ್ನು ನೀಟಾಗಿ ಎಲ್ಲ ಕಟ್ ಮಾಡಿ, ಚೆನ್ನಾಗಿ ಬೆಳೆಯೋಕ್ಕೆ ಕಟ್ ಮಾಡಿ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಯಾರ. ತುಂಬ ಚೆನ್ನಾಗಿ ಬಂದೈತಿ ನೋಡ್ರಿ, ಚೆನ್ನಾಗಿ ಮಾಡಿದ್ದೀವಿ ಅಂತೇಳಿ. ಫುಲ್ಲೆಲ್ಲ ಓಡಾಡೋಕೆ ಸೂಪರಾಗಿರುತ್ತೆ. ಇಲ್ಲಿ 2 ಅಡಿಕೆ ಗಿಡ ಹಾಕ್ಯಾರ. ಆ ಕಡೆನ ಹಾಕ್ತಾರಂತ ಅಡಿಕೆ ಗಿಡನ, ಯಾವಾಗ ಹಾಕ್ತಾರಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕ್ತಾರೆ. ಇಲ್ಲಿ ಮೆಂತ್ಯ ಹಾಕಿದ್ದೆ ನೋಡ್ರಿ, ಜಾಗ ಖಾಲಿ ಉಳ್ಕೊಂಡೈತಿ, ಹಾಕಬೇಕು. ನಾನು ಎಲ್ಲ ಹಾಕ್ತೀನಿ ನಾಳೆ ನಾಡ್ದಾಗ. ಇಲ್ಲಿ ನೋಡ್ರಿ ತಿಪ್ಪರ್ಕಾಯಿ ಹಾಕಿದ್ವಲ್ಲ, ಇಲ್ಲಿ ಮೆಣಸಿನ ಗಿಡ, ತಿಪ್ಪರು ಬೇಳೆ ಹಾಕಿದ್ನಲ್ಲ, ಇಷ್ಟು ದಿನ ಬಿಟ್ಟು ಈಗ ಒಂದೇ ಒಂದು ಕಾಯಿ ಆಗೈತೆ ನೋಡ್ರಿ, ಕಾಣಿಸ್ತಿರ್ಬೋದು ನಿಮ್ಗೆ. ಇದನ್ನು ಹಾಕಿ ಹತ್ತತ್ರ ನಾನು ಒಂದು 6 ತಿಂಗಳು ಆಯ್ತು ಅನ್ಕೊತೀನಿ ನೋಡ್ರಿ, 6 ತಿಂಗಳು ಮೇಲೆ ಆಯ್ತೇನ. ಇಲ್ಲಿ ನೆಳ್ಳು ಬರುತ್ತಲ್ಲ ಇದ್ರದ್ದು, ಇಲ್ಲಿ ಹಿಂದ್ಗಡೆ ಇದನ್ನು ಹಾಕ್ಯಾರ ನೋಡ್ರಿ. ಇದು ಏನು ನೇಪಿಯಾರ ಏನೋ ಅಂತಾರೆ ನೋಡ್ರಿ, ಮೇವು ದನಕ್ಕೆ. ಅದ್ರದ್ದು ನೆಳ್ಳು ಬೀಳುತ್ತಲ್ಲ, ಹಂಗಾಗಿ ಅದು ಬಿಸಿಲಿರ್ದಿರೋ ಕಾರಣ ಬರ್ತಾ ಇರಲಿಲ್ಲ. ನಾನು ಹೋಯ್ತು ಬಿಡಂತ ಬಿಟ್ಟಿದ್ದೆ, ಬಟ್ ಈಗ ಒಂದು ಕಾಯಿ ಆಗೈತಿ. ನಾನೇ ನೋಡ್ರಿ ನೀರು ಹಾಕಕತ್ತಾಳ ಅವಕ್ಕೆಲ್ಲಕ್ಕೂ. ಅಡಿಕೆ ಗಿಡ ಹಾಕಿದ್ದಾರೆ ಅಲ್ಲಿ, ಚಿಕ್ಕ ಅಡಿಕೆ ಗಿಡ ಸೈಡಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಹಂಗೆ ಬಗ್ಗೆ ಅಡಿಕೆ ಗಿಡ ಅಂದರೆ ಹಂಗೆ ಅಡಿಕೆ ಇಲ್ಲ, ಅಡಿಕೆ ಹೂವಿನ ಗಿಡ ಅಂತ ಬರುತ್ತದು, ಅದು ಅಡಿಕೆ ಗಿಡ. ಚೆಂಡು ಹೂವಿನ ಗಿಡ, ಅಡಿಕೆ ಹೂವಿನ ಗಿಡ ಉಡ್ತಾವು. ಅಲ್ಲಿ ಗರ್ಕೆ ಬೆಳ್ಕೋಬಾರ್ದು ಅಂತ ಅವನ್ನ ಹಾಕಿರೋದು ನೋಡ್ರಿ. ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಸಂಜೆ ಟೈಮ್ ಸೂಪರಾಗಿರ್ತೈತಿ. ಇದಿಷ್ಟು ಕಿತ್ಕೊಂಡು ನೋಡ್ರಿ, ಇದನ್ನು ಬಿಡಿಸ್ಕೊತೀನಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಬಿಡಿಸ್ಕೊಳಕ್ಕಾಗುತ್ತೆ, ಇಲ್ಲಕ್ಕಂದ್ರೆ ಇದನ್ನೇ ಹಿಂಗೆ ಸಾಕಾಗುತ್ತೆ. ಇಷ್ಟ ಆದರೆ ಇದನ್ನ ಬಿಡಿಸ್ಕೊತೀನಿ ಆ ಕಡೆ ಕುತ್ಕೊಂಡು, ಇಲ್ಲ ಇಲ್ಲೇ ಕುತ್ಕೊಂಡು ಬಿಡಿಸ್ಬಿಡ್ತೀನಿ. ಅತ್ಲಿ ಹೆಂಗೂ ತೊಳ್ಕೊತೀವಲ್ಲ, ಇಲ್ಲೇನಿದೆ ಆಗಲ್ಲ ನೋಡ್ರಿ. ಆ ಕಡೆ ಅಲ್ಲಿ ಕುತ್ಕೊಂಡು ಬಿಡಿಸ್ಕೊತೀನಿ. ಹಾಂ, ಚಿಂಟು ಪಿಂಟು ಇಬ್ಬರಾಗ್ಯಾರ ನೋಡ್ರಿ ಈಗ ನಮ್ಮ ಮನೇಲಿ. ಗಿಳಿರಾಮಗಳು ಮೊನ್ನೆ ತೊಗೊಂಬಂದಾರ. ವಿಡಿಯೋದ ತೋರಿಸಿನೇ ಇಲ್ಲ, ನನಗೂ ನೆನಪಿಲ್ಲ. ನಾನು ವಿಡಿಯೋನೇ ಮಾಡಿಲ್ಲ ನಾನು. ಪಿಂಟು ಹಾಯ್ ಪಿಂಟು ಇವನು ಚಿಂಟು ನೋಡ್ರಿ, ಹೊಸಬ. ಇವನು ಹೊಸಬ ಬಂದನು, ಹೊಸಬ ಚಿಂಟು. ಹೇಯ್ ಚಿಂಟು, ಊಟ ಮಾಡಕ್ಕೆ ಬರಲಿ. ಇವ ಬಂದು ಈಗೊಂದು 4 ದಿನ ಆಯ್ತು ನೋಡ್ರಿ, 4-5 ದಿನ ಆಯ್ತು ಇವ ಬಂದು. ಇವನು ತೆಂಗಿನ ಗಿಡದಾಗ ಸಿಕ್ಕಾನ ಕೆಲಸ ಮಾಡ್ಬೇಕಾದ್ರೆ. ಸ್ವಲ್ಪ ದೊಡ್ಡ ಅದ ನೋಡ್ರಿ, ಫುಲ್ ದೊಡ್ಡ ಅದಾನ. ದೊಡ್ಡ ಅದಾನ ನೋಡ್ರಿ, ಪುಕ್ಕ ಎಲ್ಲ ಬೆಳೆದಿತ್ತು, ದೊಡ್ಡ ಅದಾನ. ಆದರೆ ಇನ್ನೂ ತಿನ್ನಕ್ಕೆ ಬರಲ್ಲ, ತನ್ನ ಕೈಯಲ್ಲಿ ತನಗೆ ಊಟ ತಿನ್ನಕ್ಕೆ ಬರಲ್ಲ. ಈ ಪಿಂಟು ತಿನ್ನಿಸ್ತಾನೆ ನೋಡ್ರಿ, ಬಾಯಿಂದ ಬಾಯಿಗೆ ತಿನ್ನಿಸ್ತಾನೆ ಪಿಂಟು. ಯಾಕೆ ವಿಡಿಯೋ ಬ್ಲರ್ ಆಗುತ್ತೆ ನೋಡ್ರಿ, ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ. ಚಿಂಟು ಇವನಿಗೇನೋ ಮಾತು ಬರಲ್ಲ, ಇವನೇನೋ ಪರವಾಗಿಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಚಿಂಟು ರೆಸ್ಪಾನ್ಸ್ ಮಾಡಲ್ಲ ಅವನು. ಇವನು ನಮ್ಮ ಪಿಂಟು ರೆಸ್ಪಾನ್ಸ್ ಮಾಡೋನು. ಪಿಂಟು ತಕ್ಷಣ ಓಡ್ ಬಂದ್ಬಿಡ್ತಾನೆ. ಪಿಂಟು ಇವನ್ ಚಿಕ್ಕ ವಯಸ್ಸಿಂದ ನಾವು ಪೂರ್ತಿ ಸಣ್ಣವರಿಂದನೂ ಸಾಕಿದೀವಲ್ಲ. ಇವನು ಫುಲ್ ಚಿಕ್ಕವನಿದ್ದಾಗ ಇದು ಮಾಡಿದ್ದೆ, ನೀವು ನೋಡಿರ್ತೀರಿ ಎಷ್ಟಿದ್ದ ಅಂತ ಹೇಳ್ತಂದಾಗ. ಅವನ ಕಣ್ಣು ಪೂರ್ತಿ ಬ್ಲ್ಯಾಕ್ ಐತೆ, ಮತ್ತೆ ಸ್ವಲ್ಪ ದಪ್ಪ ಇದ್ದಾನೆ. ಅದು ಅವ್ರ ತಾಯಿ ಹತ್ರ ಬೆಳೆದಿರೋದು ನೋಡ್ರಿ, ಗ್ರೋತ್ ಚೆನ್ನಾಗಿತ್ತು ತುಂಬ ಅದ್ರದ್ದು. ಇದೊಂದು ಸ್ವಲ್ಪ ಸೊಣಕ್ಲಂಗೆ ಕಾಣಿಸುತ್ತೆ. ಚಿಂಟು ಹೋಗೋ ಬಿಡು, ಒಬ್ಬನೇ ಆಗ ನಾವು ಅದಕ್ಕೆ ಹಂಗೆ ಆಟ ಮಾಡ್ತಿದ್ದಾನೆ ಈಗ. ಅಲ್ಲಿ ನೋಡ್ರಿ, ನಾನು ಇದ್ರದ್ದು ಪುಟ್ಟಿ ಅಲ್ಲೇ ಇಟ್ಟು ಓಡಾಡಕತ್ತೀನಿ, ಅಲ್ಲೇ ಕುತ್ಕೊಂಡು ಬಿಡಿಸ್ತೀನಿ ನಾನು. ಬಾ ಕಿತ್ತು ಅಂತೆ ಬಾ. ಇದು ಯಾವುದು ಮುಂದೆ ಬರೋದು? ಯಾವುದು ಮುಂದೆ ಬರೋದು? ಪಿಂಟುನಾ? ಅವನು ಹಿಂದೆ ಇರೋನು ಚಿಂಟು. ಹಾಂ, ಅಯ್ಯೋ ಅದಕ್ಕೆ ಇನ್ನೂ ಓಡೋಕ್ಕೆ ಬರಲ್ಲ ಅದಕ್ಕೆ.
ಬಿದ್ದು ಬರ್ತಾನೆ ಅಂತ ಬಿದ್ದು ಅಯ್ಯೋ 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 ನೋಡಿ ಹೆಂಗ್ ಹೋಗುತ್ತೆ ಬಿದ್ದು ಈ ಕಡೆಗೆ ತಮ್ಮ ಚಂದ ಕಾಣಿಸಲ್ಲ ವಿಡಿಯೋದಾಗ. ಪಿಂಟು ತಾನೇ ಅದು. ಪಿಂಟು ಮನೆಗೆ ಬರ್ತಾನೆ ನೋಡಿ ಸದ್ ನಾ ಕರ್ನೆ ಅಂದ್ರೆ ಪಿಂಟು 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 ಆರು ಬರ್ತಾನೆ ನೋಡಿ ಸದ್ ಮನೆಗೆ ಬಂದೆ ನಾನು. ಬಿಡು ಅದನ್ನ ಬಿಡು ಅಷ್ಟೇ, ಅದು ಮತ್ತೆ ಹೋಗಿ ಸಿಗಾಕೊಂಡಿತ್ತು ಎಲ್ಲಾರ. ಪಿಂಟು ಬಾ 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 ಬಾರೆ ಪಿಂಟು ಪಿಂಟು ಬಾ 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 ಪಿಂಟು. ಎರಡು ಬರ್ರಿ ಅಯ್ಯೋ ಬಿತ್ತು ಚಂದು. ಪಿಂಟು ಪಿಂಟು ಹಾರ್ತೈತೆ ಅದನ್ನ. ಪಿಂಟು ಪಿಂಟು ಹಾಯ್ ಪಿಂಟು. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಚಿಂಟು ಪಿಂಟು ಅಂತೇಳಿ 2 ಗಿಳಿ ಮರಿ ಆಗ್ಯಾವ ನಮ್ಮ ಮನೆಯಾಗ. ಈಗ ಮೊದಲೇ ಒಂದಿತ್ತು, ಈಗ ಮತ್ತೊಂದು ತೊಗೊಂಬಂದಾರ. ಅದನ್ನು ತೆಂಗಿನ ಗಿಡ ಬೀಳಿಸ್ಬೇಕಾದ್ರೆ ಗಿಡದಲ್ಲಿತ್ತಂತೆ. ಆ ಗಿಡ ಬಿದ್ದಾಗ ಮುಡ್ಕೊಂಡು ಅದ್ರ ಜೊತೆಗೆ ಅದನ್ನು ಬಿದ್ದಿತ್ತು ನೋಡ್ರಿ. ಕಾಲಿಗೆ ಒಂಚೂರು ಏಟಾಗಿತ್ತು, ಅದಕ್ಕೆ ಹಾರಕ್ಕೆ ಬರ್ತಿರ್ಲಿಲ್ಲ. ಅದು ದೊಡ್ಡ ಗಿಳಿನೇ ಒಂದು ಸ್ವಲ್ಪ ಅಂದರೆ ಹಾರ್ತಿತ್ತು ನೋಡ್ರಿ. ತೀರಾ ದೊಡ್ಡದಲ್ಲ, ಸ್ವಲ್ಪ ನಮ್ಮ ಮನೇಲಿ ಇರೋದಕ್ಕಿಂತ ಸ್ವಲ್ಪ ದೊಡ್ಡದು. ಹಾರಕ್ಕೆ ಬರ್ತಿರ್ಲಿಲ್ಲ ಅದಕ್ಕೆ, ಅಂದರೆ ಅದು ಮುಂಚೆ ಹಾರ್ತಿತ್ತು, ಏಟಾಗಿರೋ ಕಾರಣ ಹಾರ್ತಿರ್ಲಿಲ್ಲ ನೋಡ್ರಿ. ಹಾಗಾಗಿ ತೊಗೊಂಬಂದಿದ್ರು ಮನೆಗೆ. ಒಂದು 4-5 ದಿವಸ ಇತ್ತು ನಮ್ಮ ಮನೇಲಿ. ಗುಣ ಆಯ್ತು ನೋಡ್ರಿ ಬೇಗನೆ. ಅದಕ್ಕೊಂಚೂರು ಆಯಿಂಟ್ಮೆಂಟೆಲ್ಲ ಹಾಕಿ ಕಾಲು ಬೇಗ ಗುಣ ಆಯಿತು. ಅದೊಂದು 4-5 ದಿವಸ ಆದಮೇಲೆ ಹೋಗ್ಬಿಡ್ತು, ನಿಲ್ಲಿಲ್ಲ ಅದು. ನಾವು ತೀರಾ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಅಂದರೆ ಇರಲಿ ಅಂತ ಏನು ಇದು ಮಾಡಲಿಲ್ಲ ನೋಡ್ರಿ. ಅದು ಆಟ ಆಡಿಕೊಂಡು ಹೊರಗಡೆ ಹಾರ್ಕೊಂಡೇ ಇರಲಿ, ಯಾಕೆ ಬೇಕು ಅಂತ ಅಂದ್ಕೊಂಡು ನಾವು ಅದನ್ನು ಹಾರಿಬಿಟ್ವಿ. ಹೋಯ್ತದು, ಅಂದರೆ ಕಾಲೆಲ್ಲ ಗುಣ ಆಯ್ತು ನೋಡ್ರಿ. ಗುಣ ಆದ ತಕ್ಷಣ ಹಾರ್ಕೊಂಡು ಹೋಯ್ತು. ಈ ಸದ್ಯಕ್ಕೆ ನಾನು ವಿಡಿಯೋ ಮಾಡ್ಕೊಂಡಾಗ ಇತ್ತು, ನಾನು ವಾಯ್ಸ್ ಅವ್ರು ಕೊಡಬೇಕಾದ್ರೆ ಇಲ್ಲ ನೋಡ್ರಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಅದು ಹೋಗಿತ್ತು, ಹಂಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ. ಈ ವಿಡಿಯೋ ನೋಡ್ತಿದ್ರೆ ಇರಬೇಕಿತ್ತು ಅನ್ನಂಗೆ ಅನಿಸ್ತೈತೆ ನೋಡ್ರಿ. ಒಂದ್ರ ಜೊತೆ ಒಂದು ಜೊತೆಯಾಗಿರ್ತಿದ್ದು, ಆದ್ರೆ ಅದು ಹಿಂಗೆ ಏನಕ್ಕೋ ಹೊರಗೆ ತೆಗೆದಿದ್ವಿ, ಅದು ಹಾರಿತು. ಹಾರಿ ಮತ್ತೆ ಬಂದಿತ್ತು ರಿಟರ್ನ್. ನಾವೇನು ಅದನ್ನು ಕೂಡಾಕಕ್ಕೆ ಹೋಗಲಿಲ್ಲ, ಹಾರಿಬಿಟ್ವಿ. ಇರಲಿ ಬಿಡ್ರಿ, ಅದು ಹಾರ್ಕೊಂಡೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಿಟ್ವಿ. ಶ್ರೀ ತರಳಬಾಳು ಜಗದ್ಗುರು ಸ್ಕೂಲ್ ಹಾನಾಳಿ STJ ಸಂಭ್ರಮ ಟಾಪ್ 3. ಫ್ರೆಂಡ್ಸ್ ಏನಂಗೆ ನೋಡ್ರಿ, ಇವತ್ತು ಜನವರಿ 26 ರಿಪಬ್ಲಿಕ್ ಡೇ. ಇವತ್ತು ನಯನರ್ಗೆ ಅಂದರೆ ಯೂನಿಯನ್ ಡೇ ಮಾಡಿದ್ರು ನೋಡ್ರಿ. ಅವತ್ತನೇ ಕೊಡಬೇಕಾಗಿತ್ತು ಇವೆಲ್ಲ ಪ್ರೈಸ್ಗಳನ್ನು. ಬಟ್ ಅವತ್ತು ಸಮಯ ಕಮ್ಮಿ ಇರೋ ಕಾರಣ ಅವರು ಏನೂ ಕೊಡಲಿಲ್ಲ. ಅವತ್ತು ಎಕ್ಸ್ಚೇಂಜ್ ಮಾಡಿಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಕೊಡ್ತೀವಂತ ಹೇಳಿದರು. ಹಾಗಾಗಿ ಇವತ್ತು ನಯನಂಗೆ ಅವಾರ್ಡು ಏನೇನೋ ತೊಗೊಂಬಂದಾಳೆ ನೋಡ್ರಿ. ಯಾವ್ದ್ಯಾವ್ದಕ್ಕೆ ಕೊಟ್ಟರು ನಯನ ಇವನ್ನೆಲ್ಲ ನಿನಗೆ? ಇದನ್ನು ಅದೇನು ಏನಕ್ಕೆ? ಹೋಮ್ವರ್ಕಿಗೆ ಒಂದು ಮೆಡಲ್, ಒಂದು ಕಾರ್ಡಾ? ಇದು 3rd. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ನಯನಂಗೆ ಬಂದಿರೋದು ಏನಕ್ಕಪ್ಪ ಅಂತಂದ್ರೆ, ಇದು ಅವತ್ತು ನಾವು ಯೂನಿಯನ್ ಡೇ ದಿವಸ ಹೋದಾಗ ನಿಮ್ಗೆ ನಾನು ಅದನ್ನು ವೀಡಿಯೋನು ಶೇರ್ ಮಾಡಿಲ್ಲ. ಕೆಲವೊಂದಿಷ್ಟು ಕಾರಣಗಳಿಂದ ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನೋಡ್ರಿ. ಹತ್ತತ್ರ ನಾನು ವಿಡಿಯೋ ಮಾಡೋದು ಬಿಟ್ಟು 10 ದಿನ ಮೇಲಾಯಿತು ಅಂತ ಅನ್ಕೊತೀನಿ ನೋಡ್ರಿ. 8-10 ದಿನ ಮೇಲೆ ಆಯಿತು, ನಾನು ವಿಡಿಯೋನೇ ಮಾಡಿಲ್ಲ. ಅವತ್ತು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡ್ರಿ, ಖುಷಿ ಆಗ್ತಿತ್ತು ನೋಡೋರಿಗೂ ನಮಗೂ. ನಾವು ನೋಡ್ತಿದ್ವಿ. ಬಟ್ ಇವತ್ತೇನು ಪೇರೆಂಟ್ಸ್ ಇರಲಿಲ್ಲ, ಬರೀ ಸ್ಟೂಡೆಂಟ್ಗಳಿಗೆ ಮಾತ್ರ ಬಂದಿದ್ರಾ? ಎಲ್ಲರಿಗೂ ಊಟ ಸರ್ ಬಿಡ್ಲೇ ಇಲ್ಲ. ಏನಂತ? ಬರ್ರಿ ಊಟ ಮಾಡ್ಬರ್ರಿ, ಬರ್ರಿ. ಅಲ್ಲ, ಪೇರೆಂಟ್ಸ್ ಬರಕ್ ಹೇಳಿದ್ರ? ಬರಕ್ ಹೇಳಿದ 6-1 ಜನ ಬಂದಿದ್ರು. ಹೌದಾ? ದೂರ ಮನೆ ಇರ್ತಾವಲ್ಲ, ಬಸ್ಸಿನ ವ್ಯವಸ್ಥೆ ಎಲ್ಲ ಮಾಡಿದ್ರು, ಬಸ್ ಎಲ್ಲ ಬರ್ತಿದ್ರು ಸ್ಕೂಲ್. ಆದ್ರೂ ಇಲ್ಲ ಅಂತ ಕರ್ಕೊಂಡು ಹೋಗಕ್ ಬಂದ ಪೇರೆಂಟ್ಸ್ ಈಗ ಅವ್ರನ್ನ ವಾಪಸ್ ರಿಟರ್ನ್ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿರೋಗಿ. ನಾವು ಬಸ್ಸಲ್ಲಿ ಕಳ್ಸಲ್ಲ, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಬಂದಿರೋ. ವ್ಯಾನಲ್ಲಿ ಕಳಿಸಲ್ಲ ಬಿಡೋದು, ಯಾಕೆ ಕಳಿಸ್ತೀಯ? ನೋಡ್ರಿ ಬಂದಿರೋ ಫ್ರೆಂಡ್ಸ್ ಅವ್ರಿಗೆ ನಾನು ಕೇಳಲಿಲ್ಲ. ಈಗ ಫೀಲ್ ಆಗ್ತೈತೆ? ಅದೇ ಈಗ ಫೀಲ್ ಆಗ್ತೈತಲ್ವಾ? ಅವಾಗಲೇ ಇನ್ನೊಂಚೂರು ಚೆನ್ನಾಗಿ. ಇದು ಯಾವುದಕ್ಕೆ? ಫಸ್ಟಿಗೆ ಫ್ರೆಂಡ್ ಪ್ರೆಗ್ನಾ ಬಂದರೆ ಅವಳು ಅವ್ರಿಗೆ ಸುಮ್ಮನೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಂಗೆಲ್ಲ ಮಾತಾಡಬಾರ್ದು, ಇದ್ರನ್ನೇ ಕೊಟ್ಟಿರ್ತಾರೆ. ಬಟ್ ಇದು ಯಾವುದಕ್ಕೆ ಬಂದಿರೋದು ಈಗ?
ಬರ್ದಿದ್ದಕ್ಕೆ ಅದೇ ಯಾವುದು ಒಂದು ಎಕ್ಸಾಮ್ ಇದು ಅರ್ಧ ವಾರ್ಷಿಕ ತೋರಿಸು ಸೀದಾ ಹೆಂಗೆ ಮಾಡ್ತೀಯಲ್ಲ. ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡ್ರಿ, ಅದರಲ್ಲಿ 3rd ಬಂದಾಳೆ ನಯನ. 1st 2nd ಬೇರೆದವ್ರು ಬಂದಾರೆ. ಸೆಕೆಂಡ್ ಬರ್ಬೇಕಾಗಿತ್ತು, ಆದ್ರೂ ಬಿಟ್ಕೊಟ್ಟೆ ಮಾರ್ಕ್ಸ್. ಈ ಸಲ ನೋಡೋದ. ಎರಡು ಸೇರೇ ನೀನು ರ್ಯಾಂಕ್ ಲಿಸ್ಟಿಗೆ ಹೋಗ್ತಿದ್ದೆ. ಇಲ್ಲೇ ಎಷ್ಟು 2 ಮಾರ್ಕ್ಸ್ ಕಮ್ಮಿ ಆಯ್ತಲ್ವ, 2% ಕಮ್ಮಿ ಆಗಿತ್ತಲ್ವ. ನೈನಂದು 98 ಆಗೈತೆ ನೋಡ್ರಿ. ಹಂಗಾಗಿ 3rd ರ್ಯಾಂಕಲ್ಲಿ ಇದ್ದಾಳೆ. ಈಗ ಇನ್ನು ಲಾಸ್ಟ್ ಎಕ್ಸಾಮ್ ಮುಗಿದ್ಮೇಲೆ ಎಷ್ಟು ಬರ್ತಾಳೆ ಆವಾಗಲೇ ಗೊತ್ತೇ ಇಲ್ಲ. ಹೋದ ತಕ್ಷಣ ಆಮೇಲೆ ಫ್ರೆಂಡ್ಸ್ ಎಲ್ಲ ನೈನಾ ನಿಂಗೆ ಹಿಂಗ್ ಅವಾರ್ಡ್ ಬಂದಿದೆ ಕಣೆ, ಅವಾರ್ಡ್ ಬಂದಿದೆ ಅಂತ. ಹೋಗಿದ್ದೆ ಲೇಟಾಗಿ ಹೋಗಿದ್ದೆ ಬೆಳಗ್ಗೆ. ನೀವು ಹೋಗೋದ್ರೆ ಸ್ಟಾರ್ಟ್ ಆಗಿತ್ತಾನ? ಅವಾರ್ಡ್ ಬಂದಿದೆ ಅಂತ ಎಲ್ಲ ಸ್ಟಾರ್ಟ್ ಆಗಿತ್ತು. ನೀವು ಹೋಗೋದ್ರಾಗ ಕೂರಿಸಿದ್ರು ಎಲ್ಲಾನು ಕೆಳಗಡೆ ಕೊಟ್ಟು. ಫ್ರೆಂಡ್ಸ್ ಇದು ಬಂದು ತಕ್ಷಣ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಬಂದಿತ್ತೋ ಇಲ್ಲ, ಒಬ್ರು ಬಂದಿಲ್ಲ ಅಂತಿದ್ರು, ಒಬ್ರು ಬಂದಿಲ್ಲ ಬಂದಿತ್ತೆ ಅಂತಿದ್ರು. ಕನ್ಫ್ಯೂಸ್, ಎಕ್ಸೈಟ್ಮೆಂಟ್ ಅದ್ರಲ್ಲಿ. ಆಮೇಲೆ ಕರೆದ್ರು, ಖುಷಿ ನೋಡ್ರಿ ಹೆಂಗೈತಿ ಮಕ್ಕಳಿಗೆ ಅಂತೇಳಿ. ಈ ಥರ ಮಾಡೋದ್ರಿಂದ ಸ್ಕೂಲಲ್ಲಿ ಮಕ್ಕಳಿಗೂ ಒಂಥರ ಖುಷಿ ಹೆಚ್ಚಾಗತ್ತೆ ನೋಡ್ರಿ. ಅಂದರೆ ಏನು ನಮಗೂ ಒಂದು ಏನೋ ಕೊಡ್ತಾರೆ ಅನ್ನೋ ಖುಷಿಗಾರ ಮಕ್ಕಳು ಓದ್ತಾವಂತ ನನಗೆ ಅನ್ಸುತ್ತೆ. ಬಟ್ ನನ್ನ ಮಗಳದ್ದು ಈಗ ಎಕ್ಸೈಟ್ಮೆಂಟ್ ನೀವು ನೋಡಿದ್ರೇ ಗೊತ್ತಾಗುತ್ತೆ. ನಿಮ್ಮ ಸ್ಕೂಲಲ್ಲಿ ಇದೇ ಫಸ್ಟ್ ಟೈಮ್ ಅಲ್ವಾ ಈ ಥರ ಕೊಟ್ಟಿರೋದು? ಅವಾಗೆಲ್ಲ ಏನು ಮಾಡೋರು ಅಂದ್ರೆ ಬೋರ್ಡಿಗೆ ಹಾಕ್ತಿದ್ರು ನೋಡ್ರಿ, ಫೋಟೋಸ್ ಎಲ್ಲ ಇಸ್ಕೊಂಡು 1st 2nd ಬಂದವ್ರದನ್ನ ಫೋಟೋನ ಮೆನ್ಷನ್ ಮಾಡ್ತಿದ್ರು ಬೋರ್ಡ್ ಮೇಲೆ. ಈ ಸತಿ ಈ ಥರ ಮಾಡಿದ್ದಾರೆ. ಮಕ್ಕಳಿಗೆ ಒಂಥರ ಖುಷಿ ಆಗುತ್ತಾ, ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನೋಡ್ರಿ ಮಕ್ಕಳನ್ನ. ಇದರಲ್ಲಿ ಇನ್ನ ಬ್ಲ್ಯಾಕ್ ಪೂರ್ತಿ ಖರೀದು ಅರ್ಶಂಗ್ ಬಂದೈತಿ ಅದು. ಅರ್ಶಂಗ್ ಈ ಥರದ್ದು 2 ಬಂದವು, ಒಂದು ಅದು ಬಂದೈತಿ. ಎಲ್ಲ ಸ್ಪೋರ್ಟ್ಸಿಗೆ ಬಂದವು ಅವನು. ಸ್ಪೋರ್ಟ್ಸ್ ಎಲ್ಲ ನಯನ ಯಾವುದ್ರಲ್ಲ ಸ್ಪೋರ್ಟ್ಸ್ ಇಲ್ಲ ನೋಡ್ರಿ. ಅವ್ರಿಗೆ ಇನ್ನೂ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡೇ ಇಲ್ಲ ನಯನರಿಗೆ. 6th ಮಾಡ್ಸಿದೆ ಮಾಡ್ತೀನಿ. ಮತ್ತು ನೀನು ಯಾಕೆ ಸೇರ್ಕೊಂಡಿರ್ಲಿ ಯಾವುದಕ್ಕೂ? ಸರಿ ಬಿಡು ಹೋಗ್ಲಿ. ಇದು ಬಂದು ಇದು ಎಕ್ಸಾಮಲ್ಲಿ 3rd ರ್ಯಾಂಕ್ ಬಂದಿರೋಕ್ಕೆ ಕೊಟ್ಟಿರೋಂಥದ್ದು ನೋಡ್ರಿ. ಇದು ಬರೀ ನಮ್ಮ ಕ್ಲಾಸ್ ನಮ್ಮ ಸ್ಕೂಲಲ್ಲಿ ಎಷ್ಟು ಜನ ಅಷ್ಟು ಜನ ಮುಂದೆ ಮಾತ್ರ ಕೊಟ್ಟರು 3rd ರ್ಯಾಂಕ್ ಬಂದಿರೋದಕ್ಕೆ. ಇದು ಬಂದು ನಯನ ಕ್ಲಾಸಲ್ಲಿ ಹೋಮ್ವರ್ಕ್ನ ನೀಟಾಗಿ ಮಾಡ್ತಾಳಂತೆ, ಯಾವತ್ತೂ ಮಿಸ್ ಮಾಡ್ದಂಗೆ ಮಾಡೋದಕ್ಕೋಸ್ಕರ. ಪ್ರಾಜೆಕ್ಟ್ ವರ್ಕ್ ಆ ಥರದವೆಲ್ಲ ಚೆನ್ನಾಗಿ ಭಾಗವಹಿಸ್ತೀನಿ ಅಂತ. ಅಂದರೆ ಸ್ಕೂಲಿಂದು ಏನೇ ಒಂದು ವರ್ಕ್ ಕೊಟ್ಟರು ನೀಟಾಗಿ ಮಾಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಮೆಡಲು, ಇದೊಂದು ಪ್ರಶಸ್ತಿ ಕಾರ್ಡನ್ನು ಕೊಟ್ಟಿದ್ದಾರೆ ನೋಡ್ರಿ. 2 ಬಂದವು. ಎಕ್ಸಾಮಲ್ಲಿ 3rd ರ್ಯಾಂಕ್, ಹೋಮ್ವರ್ಕ್ನೆಲ್ಲ ನೀಟಾಗಿ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಇದನ್ನು ಒಂದು ಕಾರ್ಡು ಒಂದು ಮೆಡಲು ಕೊಟ್ಟು ಕಳ್ಸ್ಯಾರ. ನೋಡ್ರಿ ಖುಷಿ ಆಗೋದು ನಿಜ. ಬಟ್ ನನಗೂ ಖುಷಿಯಾಗಿತ್ತು. ಇವೆಲ್ಲ ಅವಾರ್ಡ್ಗಳನ್ನ ಅಲ್ಲಿ ಮುಂದೆ ಇಟ್ಟಿದ್ರು ಅವತ್ತು ನಾವು ಹೋದ ದಿವಸ. ನನಗೂ ಖುಷಿಯಾಗಿತ್ತು. ಇಟ್ಟಿದ್ರು ಅವಾರ್ಡೆಲ್ಲ ಇವೆಲ್ಲ ಇಟ್ಟಿದ್ರು ನೋಡ್ರಿ. ಇದಕ್ಕಿಂತ ದೊಡ್ಡ ಇದ್ದು ಅಂದರೆ 1st ಬಂದವ್ರಿಗೆ ಫುಲ್ ದೊಡ್ಡದು, 2nd ಬಂದವ್ರಿಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, 3rd ಬಂದವ್ರಿಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಆ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡ್ರಿ. ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ, ಮಕ್ಕಳಿಗೂ ಖುಷಿ, ಪೇರೆಂಟ್ಸಿಗೂ ಖುಷಿ ಅಂತ ಅನ್ಸುತ್ತೆ ನೋಡ್ರಿ. ನೋಡಿ ಎಲ್ಲರೂ ನೋಡ್ತಿದ್ರು. ಬಟ್ ಅವತ್ತು ಟೈಮ್ ಸಾಕಾಗಲಿಲ್ಲ ಅವತ್ತು ಅಲ್ಲಿ ಕೊಡೋಕ್ಕೆ. ಬಾಟ್ಲೆಲ್ಲ ತಂದು ಹಿಂಗಿಟ್ಟಾಳ ನನ್ನ ಮಗಳು. ಖುಷಿ ಆಯ್ತು ನೋಡ್ರಿ ನಯನಂಗೆ. ಖುಷಿಯಾ? ಫುಲ್ ಖುಷಿ, ಫುಲ್ ಎಕ್ಸೈಟ್ಮೆಂಟ್ ನಯನಂಗೆ. ಹೋಗಕ್ಕೆ ಕುಣಿತಾ ಇದ್ಲು ಇವತ್ತು ಬೆಳಿಗ್ಗೆ. ಅಮ್ಮ ನನಗೆ ಅವಾರ್ಡ್ ಕೊಡ್ತಾರೆ, ಅಮ್ಮ ನನಗೆ ಅವಾರ್ಡ್ ಕೊಡ್ತಾರೆ. ಏನಿಲ್ಲ 8:30 ಹೋಗಿದ್ದೀನಿ ಕರೆಕ್ಟಾಗಿ. ಅದೇ 1/4 ಗಂಟೆ ಹೋಗಕ್ಕೆ ಬೇಕಲ್ಲ ಇಲ್ಲಿಂದ ಅಲ್ಲಿಗೆ. ಕೊಡ 10 ತೋರಿಸ್ತೀನಿ ಕೊಡಿ. ಈ ಥರ ಐತೆ ನೋಡ್ರಿ. ಯಾವುದು ಕಾಡ? ಅದೇ ಈ ಥರದ್ದು ಎಲ್ಲೋತೋ ಗೊತ್ತಿಲ್ಲ. ಅವಾಗ ಒಂದ್ಸತಿ ಕೊಟ್ಟಿದ್ರು ನೋಡ್ರಿ ಸ್ಕೂಲಲ್ಲಿ. ಏನಕ್ಕೋ ಇದು ಮಾಡಿದ್ರು, ಏನೋ ಸ್ಪೋರ್ಟ್ಸ್ ಏನೋ ಆಡಿಸಿದ್ರು ಅವಾಗಲೂ ಇದೊಂದು ಕಾರ್ಡು ಇಂಥದ್ದೊಂದು ಮೆಡಲ್ ಕೊಟ್ಟಿದ್ರು. ಅದು ದಿನಾಚರಣೆದು. ಮಕ್ಕಳ ದಿನಾಚರಣೆ ದಿವಸ ಮಾಡ್ಸೋಣ ನಾಳೆ. ನಮ್ಮ ಮನೆಗೆ ಹೋಗ್ತೀವಿ, ನಮ್ಮ ಮನೆಗೆ ಕಡ್ದಾಗ ಮಾಡೋಣಂತ. ಇಟ್ಕೋಬೇಕು ಬೇಕು ಅಂದರೆ. ಎಲ್ಲರೂ ಇಟ್ಕೊಳ್ಳೋದು. ಇದನ್ನು ಅವಾಗ ಕೊಟ್ಟಿದ್ರು ನೋಡ್ರಿ. ಈ ಥರದ್ದು ಮೆಡಲ್ ಇತ್ತು, ಅದು ಎಲ್ಲೋ ಐತೆ ಅಂತ ಗೊತ್ತಿಲ್ಲ. ಮನೆ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಕಳೆದಾಕಿದ್ವಿ. ಇದೊಂದು ಐತೆ ನೋಡ್ರಿ ಸದ್ಯಕ್ಕೆ. ಈಗ ನನಗೂ ಒಂದು ಕೊಟ್ಟಿದ್ರು ಹೋದ ವರ್ಷ, ಆಚೆ ವರ್ಷ ನೋಡ್ರಿ. ನಾನು ಸ್ಪೋರ್ಟ್ಸಲ್ಲಿ ಗೆದ್ದಿದ್ನಲ್ಲ, ನನಗೂ ಒಂದು ಕಪ್ ಕೊಟ್ಟಿದ್ರು.
ಅದನ್ನು ಎಲ್ಲೋಯ್ತು ಏನೋ ನಂಗೆ ಗೊತ್ತೇ ಇಲ್ಲ. ಅದು ಭಾಳ ವರ್ಷ ಆಯ್ತು ನೋಡ್ರಿ. ಆವಾಗವಾಗ ಮನೆ ಶಿಫ್ಟ್ ಮಾಡ್ತಿರ್ತೀವಲ್ಲ, ಎಲ್ಲೆಲ್ಲೋ ಹೋಗ್ಬಿಡ್ತಾವೆ, ನನ್ನ ನೆನಪಿಟ್ಕೊಂಡಿಲ್ಲ ಜಾಸ್ತಿ. ಈಗ ನಾನು ನೋಡ್ರಿ ಇಷ್ಟು ತೊಗೊಂಬಂದಾಳ, ಫುಲ್ ಖುಷಿಯಾಗಿ ಬಂದಾಳ. ಊಟನೂ ಅಲ್ಲೇ ಮಾಡ್ಕೊಂಬಂದಾರೆ. ಏನು ಊಟ ಮಾಡ್ಕೊಂಬಂದ್ರಿ? ಪಾಯಸ, ಬೋಂಡ, ಹಪ್ಪಳ, ಉಪ್ಪಿನಕಾಯಿ. ಪಾಯಸ, ಬೂಂದಿ, ಪಾಯಸ ಬೋಂಡ, ಬೋಂಡ, ಪಾಯಸ, ಬೋಂಡ, ಹಪ್ಪಳ, ಉಪ್ಪಿನಕಾಯಿ, ಅನ್ನ, ನುಗ್ಗೆಕಾಯಿ ಸಾಂಬಾರು. ಅಲ್ಲೇ ಊಟ ಮಾಡ್ಕೊಂಬಂದು ಹಂಗಾರೆ. ಊಟ ಏನಿಲ್ಲ ಹಂಗಾರೆ ಸದ್ಯಕ್ಕೆ. ಈಗ ನೋಡಮ್ಮ 1 ಗಂಟೆಗೆ ಬರ್ತೀನಿ. 4 ಗಂಟೆ ಆಯ್ತು ನೋಡ್ರಿ. 1 ಗಂಟೆ ಅಂತ ಹೇಳೋಗಿದ್ಲು ನಯನ. ಅಮ್ಮ 1 ಗಂಟೆಗೆ ಮುಗಿತೆ ಕಣಮ್ಮ, 1 ಗಂಟೆಗೆ ಬಂದ್ಬಿಡ್ತೀನಿ ಅಂತೇಳಿ ಬೆಳಗ್ಗೆ ತಿಂಡಿನ ಅರ್ಧಂಬರ್ಧ ತಿನ್ಕೊಂಡು ಹೋಗಿದ್ಲು. ಪಡ್ ಮಾಡಿಕೊಟ್ಟಿದ್ದೆ. ಹೊಟ್ಟೆ ಹೆಂಗ್ ಬಸಿತಿತ್ತು ಅಂದ್ರೆ, ಈಗ ಊಟ ಮಾಡ್ಕೊಂಡ್ರೆ ನೀವು ಜಸ್ಟ್ ಜಸ್ಟ್ ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ತಿರ್ಗಾಡಿ ಬಂದಿದೀವಿ. ಅಲ್ಲಿ ಇಲ್ಲಿ ಅಂದ್ರೆ ಎಲ್ಲಿ ಹೋಗಿದ್ರಿ ತಿರ್ಗಾಡಕ್ಕೆ ಎಲ್ಲೂ ಹೋಗಿಲ್ಲ. ಅದೇ ಕಾಡು ಹಂಗೆ ಹಿಂಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಹೊಟ್ಟೆ ಚೀಲ ಆಗ್ಬೇಕಲ್ಲ. ಈಗ 3:30 ಊಟ ಮಾಡಿದೇನ ಅಷ್ಟೇ. ಜಸ್ಟ್ ಊಟ ಮಾಡಿ ಈಗಲೇ ಜಸ್ಟ್ ಬಂದಿದೆ. ಹಂಗಾರೆ ಚೆನ್ನಾಗಿ ಹೊಟ್ಟೆ ಹಸ್ತಿರ್ಬೇಕು ನಿನಗೆ. ಬೆಳಗಿಂದ ಏನು ತಿಂದಿರೋ 8:30 ಬರೀ 4 ಪಡ್ಡು ತಿನ್ಕೊಂಡು ಹೋಗಿದ್ಲು ನೋಡ್ರಿ. 1 ಲೋಟ ಟೀ ಕುಡ್ಕೊಂಡು 1-2 ಬಿಸ್ಕೆಟ್. 11 ಗಂಟೆದೇನೋ ಹೊಟ್ಟೆ ಚುರು ಚುರು ಸ್ಟಾರ್ಟ್ ಆಗ. ತಿನ್ನು ಅಂದ್ರೆ ತಿನ್ಲಿಲ್ಲಲ್ಲ ನೀನು. 1 ಗಂಟೆಗೆ ಬರ್ತೀನಮ್ಮ, 1 ಗಂಟೆಗೆ ಬರ್ತೀನಮ್ಮ ಅಂತ ಹೋದೆ. ನಾನೇನು ಮಾಡೋಕ್ಕಾಗುತ್ತೆ? ಹೇಳ್ದೆ ನಾನು, ತಿನ್ಕೊಂಡು ಹೋಗು. ಏನೋ ಪಡ್ಡು ಮಾಡಿದ್ದೆ, ತಿನ್ಕೊಂಡು ಹೋಗಂದ್ರೆ 4 ಪಡ್ಡು ತಿನ್ಕೊಂಡು. ಕೇಳಿದೆ ಮ್ಯಾಮ್ ವಾಟರ್ನ ಹೊಟ್ಟೆ ಸಿಗ್ತೈತೆ ಮ್ಯಾಮ್, ವಾಟರ್ ಹೊಟ್ಟೆ ಸಿಗ್ತೈತೆ ಅಂತ. 5 ನಿಮಿಷ ಪುಟ್ಟ ಆಯ್ತು ಆಯ್ತು ಅಂತ ಅವ್ರಿಗೂ ಹೇಳಿ ಸಾಕಾಗೋಯ್ತು. ನೋಡ್ರಿ ಅಮ್ಮ ಈಗ ಹಾಕೊಂತೀನಿ ವಾಟರ್ ತೆಗಿತೀನಿ. ಎಷ್ಟು ಖುಷಿ ನೋಡ್ರಿ ಮಕ್ಕಳಿಗೆ. ಇದೆಲ್ಲ ನೆಕ್ಸ್ಟ್ ಸತಿ ಇದಕ್ಕಿಂತ ದೊಡ್ಡ ತೊಗೊಂಬರ್ಬೇಕು ಆಯ್ತಾ? ನೆಕ್ಸ್ಟ್ ಸತಿ ಕೊಡ್ತಾರೆ. ಈಗ ಕೊಟ್ಟರೆ ನೆಕ್ಸ್ಟ್ ಸತಿ ಕೊಟ್ಟಿರ್ತಾರೆ. ಮತ್ತೆ ರಿಪಬ್ಲಿಕ್ ಡೇ ಬರ್ಬೇಕಲ್ಲ ಮತ್ತೆ ಫಂಕ್ಷನ್. ಆವಾಗ ಹಂಗಲ್ಲ, ಎಕ್ಸಾಮ್ ಮುಗಿದ್ಮೇಲೆ ಫಸ್ಟ್ ಸೆಕೆಂಡ್ ಬರ್ತಿರಲ್ಲ ಅವಾಗ. ಎದ್ದು ನಿಂತ್ಕೋಸಿದ ಕರೆಕ್ಟಾಗಿ ಒಂದು ಫೋಟೋ ತೆಗಿಬೇಕಂತ ನೋಡ್ರಿ. ನಾ ಏನಂಗಿದ್ರ ಮೇಲೆ ಅಲ್ಲಿ ತೆಗೆದಿರ್ತಾನೆ ಫೋಟೋಸ್ನ ಸ್ಕೂಲಲ್ಲಿ. ಎಲ್ಲ ಸರ್ ತೆಗ್ದಿಲ್ಲ, ಬರೀ ಒಂದೊಂದಕ್ಕೆ ಹೋಗೋದು. ಅದೇ ಒಂದೊಂದಕ್ಕೆ ಹಿಂದಕ್ಕೆ ಸರಿ, ಒಂದೊಂದಕ್ಕೆ ಹೋದಾಗ ತೆಗ್ದಾರಿಲ್ಲ. ಅವ್ನ ಫೋಟೋಸ್ ಕೊಡ್ತಾರಂತ ಇಲ್ವಂತ ಕೇಳಿಲ್ಲ ನೀನು? ಹ್ಞೂ ಕೈ ಇದು ಕಾಣಿಸ್ತಿಲ್ಲ ಇದು. ಚೂರು ರೈಟ್ ತೆಗಿಲ. ಓಕೆ ಡನ್. ಫುಲ್ ಖುಷಿನ ನಂಗೆ ಸದ್ದ. ಚಿಕ್ಕ ಹುಡುಗಿ ಥರ ಆಡ್ತಾಳ ನಮ್ಮ. ಸರಿ ಇಟ್ಕೊ ಸದ್ಯಕ್ಕೆ ಅಲ್ಲೇ ಇಡು. ಅಲ್ಲೇ ಇಡು ಮುಂದೆ. ಇಲ್ಲಿ ಮನೇಲಿ ಏನು ಶೋಕೇಶ್ ಇಲ್ಲ ನೋಡ್ರಿ. ಅಲ್ಲೇ ಇಡ್ಬೇಕಷ್ಟೆ. ಇಡಿಸ್ತಿರ್ಲಿಲ್ಲ. ಅವಳು ಗಣೇಶನ ಅಲ್ಲೇ ಐತೆ. ಅವಳ್ದು ಟ್ರೋಪಿನ ಪ್ರಶಸ್ತಿ ಮಾಮೂಲಿ ಇತ್ತಲ್ಲ ಮೊದಲೆಲ್ಲಿ ಇಟ್ಟಿದ್ವಲ್ಲ, ಅಲ್ಲೇ ಇಡು. ಟೈಮ್ ಬಂದು 4 ಗಂಟೆ. ಹಂಗೆಲ್ಲ ಆಗ್ತಾರ ಚಿನ್ನಮ್ಮ. ಟೈಮ್ ಬಂದು 4 ಗಂಟೆ ಆಯ್ತು ನೋಡ್ರಿ. ಅಪ್ಪ ಬಂದ ತಕ್ಷಣ ಬಂದ ತಕ್ಷಣ ಖುಷಿ ನಯನಂಗೆ ಅಪ್ಪಂಗೆ ತೋರ್ಸಕ್ಕೆ. ಇಲ್ಲೇ ಇಟ್ಟಿರ್ತೀನಿ.